ರಿಯಲ್ ಪಾಟೀಲ್ ITI ಇಂದ ಕಾನ್ವೊಕೇಶನ್ ಅಂತ ಹೇಳ್ತೀವಿ. ಇಲ್ಲೇ ನೋಡಿ, ಸ್ಕಿಲ್ ಕನ್ವೆನ್ಷನ್ ಆಫ್ ಸೆರೆಮನಿ ಅಂತ ಹೇಳ್ತೀವಿ. ಈಗ ಪ್ರತಿಯೊಂದರಲ್ಲಿ ನಮಗೆ PhD ಪಡೆದ್ರ, ಡಾಕ್ಟರೇಟ್ ಪಡೆದ್ರ ವಿಶ್ವವಿದ್ಯಾಲಯದಲ್ಲಿ ಏನು ಮಾಡ್ತಿದ್ರು, ಈ ಥರ ಒಂದು ಕ್ಯಾಪ್ ಹಾಕಿ ಕೋಟ್ ಹಾಕಿ ಕೊಡ್ತಿದ್ರಿಲ್ಲ ಕಾನ್ವೊಕೇಶನ್. ಸರ್ ಇಲ್ಲೇ ಯಾಕೆ ಮಾಡಿದ್ರೆ ITIದಾಗ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಸ್ಕೋಪ್ ಸಿಗಲಿ ಅಂದ್ರೆ ITI ಇದು ITI ಕೂಡ ಏನಾಗ್ಬಿಡುತ್ತೆ ನಮ್ಗೆ ಬರೇ ಏನಪ್ಪ ಬರೋದು ಪ್ರಾಕ್ಟಿಕಲ್ ಮಾಡೋದು ಹೋಗ್ಬಿಡೋದು ಅನ್ನಂಗೆ. ಇಲ್ಲಿ ಕೂಡ ನಮ್ಗೆ ಸ್ಕೋಪ್ ಸಿಗಲಿ, ಮುಂದೆ ಇವ್ರಿಗೆ ಗೊತ್ತಾಗಲಿ. ನೋಡಿ ಎಲ್ಲ ಆಗಲೇ ಲೈವ್ನಲ್ಲಿ ಬಂದಿದ್ದೀವಿ, ಮೋದಿ ಅವರು ಮಾತಾಡಿದ್ರು. ಏನು ಮಾತಾಡಿದ್ರು, ಯಾವ ಟ್ರೈನಲ್ಲಿ ಯಾರು ಉತ್ತೀರ್ಣರಾದ್ರು ಎಲ್ಲ ಫಸ್ಟ್ ಕ್ಲಾಸ್ ನೋಡಿದ್ರು. ಉತ್ತರ ಪ್ರದೇಶ, ಬಿಹಾರ್ ಎಲ್ಲ, ಕರ್ನಾಟಕ ಎಲ್ಲ ಸ್ಟೇಟ್ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದೇ ಥರ ಇಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರು, ಸ್ಕಿಲ್ ಕನ್ವೆನ್ಷನ್ ಆಫ್ ಸೆರೆಮನಿ ಅಂತ ಮಾಡಿದ್ರು. ಅಂದ್ರೆ ITI ಪಾಸ್ ಆಗಿ ಟಾಪರಿಗೆ ಕೂಡ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ಟಾಪರ್ಗೆ ಫಸ್ಟ್, ಸೆಕೆಂಡ್, ಥರ್ಡ್. ಅಂದ್ರೆ ಏನು, ಹಂಗ್ ಮಾಡೋದ್ರಿಂದ ಹಿಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾಗತ್ತಪ್ಪ ಅಂತಂದ್ರೆ ಸ್ಕೋಪ್ ಸಿಗುತ್ತೆ. ನಾವು ಏನ್ ಮಾಡ್ಬೋದು, ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ನಾವು ಈ ತರ ನಾವು ಅದನ್ನ ಸೆರೆಮನಿಯಲ್ಲಿ ಭಾಗವಹಿಸಬಹುದು ಅಂತ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡಿದ್ರು, ನಮ್ಮ ಸ್ಕಿಲ್ ಇಂಡಿಯಾದವರು ಹೋದ ವರ್ಷದಿಂದ ಇದು ಸ್ಟಾರ್ಟ್ ಆಗಿದೆ. ಹೋದ ವರ್ಷದಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಈಗ ಕಂಟಿನ್ಯೂ ಮುಂದುವರಿತೈತೆ. ಅಂದ್ರೆ ಸ್ಕೋಪಿಂಗೋಸ್ಕರ ಈ ತರ ನಾವೆಲ್ಲ ಚೆನ್ನಾಗಿ ಮಾಡ್ಬೋದು, ಇಲ್ಲಿ ಉದ್ಯೋಗಗಳು ಸಿಗ್ತವೆ, ಎಲ್ಲ ಇದ್ರ ಬಗ್ಗೆ ಮಾಹಿತಿ ಇರ್ತೈತಿ. ಅರ್ಥ ಆಯ್ತಾ? ಈಗ ಒಬ್ಬೊಬ್ಬರನ್ನ ನಾವು ಕರಿತೀವಿ, ನೆಕ್ಸ್ಟ್ ಅದನ್ನ ನೀವು ಇದನ್ನ ಇಸ್ಕೋಬೇಕು. ಅರ್ಥ ಆಯ್ತಾ? ಮೇಡಮ್ ಅವ್ರು ಕೊಡ್ತಾರೆ, ನಾವು ಕೊಟ್ಟಿರ್ತೀವಿ.